ಯಾರು ನೀವು ಮೈ ಮೇಲೆ ತಗೊಳ್ಳಿಲ್ಲೋ ಹರಿಯದ ಹುಡುಗರು ಕಂಡರೆ ಐವತ್ತ ಬರ್ತೀರಿ. ಯಾರು ನೀನು? ಗೂಳಿ ನುಟ್ಟಾಗೆ ಹಾಗೆ ನುಟ್ಟ ಇದೆಯಲ್ಲ. ಈ ರೇವತಿ ಅಂದ್ರೆ ಸುಂಟರ ಗಾಳಿ ಇದ್ದಾನೆ. ಇವಳನ್ನ ಮುಟ್ಟಿದ್ರೆ ಸುಟ್ಟು ಹೋಗ್ತೀಯ. ದೋಸ್ತಾಗಿ ನಿಲ್ಕೊಂಡು ಮಾತನಾಡು. ನಾನು ಗೂಳಿ ತರ ಕಾಣಿಕೆದ್ರೆ ಗೊತ್ತಿದೆ ಅಂದ್ರೆ ಕೂಗದಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ನೀನೇನೆ ಮಹಾರಾಜನ ಮಗಳೇನೆ, ಹೋಗಲೇ ಹೋಗ. ಯಾರಿಗೆ ಹೇಳ್ತಾ ಇದೆಯಾ ನೀನು? ಈ ಊರಿಗೆ ನೀನು ಶ್ರೀಮಂತ ಎನಿಸ್ಕೊಂಡಿಲ್ವಾ? ರಂಗೇಗೌಡರ ತಂಗಿ ರೇವತಿ ನಾನು. ಹಾಗೆ ಮೇಲೆ ಕಬರ್ ಇಟ್ಕೊಂಡು ಮಾತನಾಡು. ನೀನು ಯಾರಾದರೆ ನನಗೇನು? ರಂಗೇಗೌಡನ ತಂಗಿಯಾದ ಮಾತ್ರಕ್ಕೆ ನಿನಗೆರಡು ಕೊಂಬಿರತ್ತಾ? ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ. ರೆಸ್ಪೆಕ್ಟ್ ಕೊಡ್ದೇನೆ ಮಾತನಾಡ್ತಾ ಇದ್ದೀಯಾ? ಯೂಸ್ಲೆಸ್ ಫೆಲೋ. ಹಲೋ, ಎಕ್ಸ್ಕ್ಯೂಸ್ ಮೀ. Give request and take request. My education University BA final year in Dharwad. ನಾಲ್ಕು ಅಕ್ಷರ ಕಲಿತಮ್ಮ ಮಾತ್ರಕ್ಕೆ ಮೈಯಲ್ಲಿ ಕೊಟ್ಟು ತುಂಬಿಕೊಳ್ಳೋದಲ್ವಾ? ಈ ರೇವತಿ ಬೆಂಕಿ ಹಿಂದ ಹಾಗೆ. ಇವಳ ತಂಟೆಗೆ ನೀನೇನಾದ್ರೂ ಬಂದಿದೆ ಅಂದ್ರೆ ಸುಟ್ಟು ಭಸ್ಮವಾಗಿ ಹೋಗ್ತೀಯಾ. ಸುಮ್ನೆ ಶರಣಾಗಿ ಬಿಡು, ಬಿಟ್ಬಿಡ್ತೀನಿ. ಈ ಭರತ ಗಡಿ ಕಾಯುವ ಸೈನಿಕನಾಗ್ತಾನೆ ಹೊರತು ಸೇವಕನಾಗಲ್ಲ. ಹಣದ ಮನದಲ್ಲಿ ಮೈಮನ ಪುಳುಕಿಸುವ ಸೊಕ್ಕಿನ ಎಣ್ಣೆ ನಿನಗೆ ತಕ್ಕ ಉತ್ತರ ಕೊಡದೇ ಬಿಡಲಾರೆ. ಮಾನವಳಿಗೂ ಅರಸನಾಗಿ ರಾಜಕೀಯದಲ್ಲಿ ತಾನೇ ರಾಜ ಹುಲಿ ಅಂತ ಮೆರುತ್ತಿರುವ ರಂಗೇಗೌಡರ ತಂಗಿ ರೇವತಿಗೆ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದೆ ಆದ್ರೆ ನಿಮ್ಮಣ್ಣ ರಂಗೇಗೌಡ ಬಾರಿ ದೊಡ್ಡ ಗಣಂದಾರಿ ಗಂಡಸೇನೆ. ಮಣ್ಣು ನೋಡಿದ್ರೆ ಅವನ ಪೌರುಷ, ಬಡ ಜನರ ರಕ್ತ ಕುಡಿಯುವ ನರ ವ್ಯಾಘ್ರದನ. ಕರೀನಾ, ಐಶ್ವರ್ಯ ಇವರು ಎಲ್ಲರಂತೆ ಈ ಬೆಂಗಳೂರಿನ ಬೆಳಗಿಗೆ ರೇವತಿ. ನೀನೇನು ಕರೀನಾನ ಅಲ್ಲ, ಐಶ್ವರ್ಯ ರೈನೂ ಅಲ್ಲ, ಕತ್ರೀನಾನೂ ಅಲ್ಲ. ನಮ್ಮೂರಿಗೆ ಬಂದು ಒಕ್ಕರಿಸಿದ ಮಹಾಮಾರಿ ಕೊರೋನಾ. ಸ್ಟೇ ಹೋಮ್, ಸ್ಟೇ ಸೇಫ್, ಮಾಸ್ಕ್ ಹಾಕೊಂಡು ಮೇಂಟೈನ್ ಡಿಸ್ಟೆನ್ಸ್ ಮಾಡೋಕಲೇ. ನನಗೆ ಕೊರೋನಾದ ಬಗ್ಗೆ ಹೀಯಾಳಿಸಿ ಮಾತಾಡ್ತಾ ಇದೆಯಲ್ಲ. ಈ ರೇವತಿ ಕೈ ಇಟ್ರೆ ಕೈಲಾಸ, ಇಲ್ಲಂದ್ರೆ ವನವಾಸನೆ ಗತಿ. ಅಮ್ಮನೇ, ಕೊರೋನಾಕ್ಕೆ ಶ್ರೀಮಂತರು ಬಡವರಂತ ಗೊತ್ತಿಲ್ಲ. ಒಮ್ಮೆ ಬಂತು ಅಂದ್ರೆ 10 ತಗೊಂಡೋಗುತ್ತೆ. ನಿಮ್ಮ ಧೈರ್ಯ ಶೌರ್ಯವನ್ನ ನೋಡ್ತಾ ಇದ್ರೆ ಈ ಮಾತನ್ನ ಎಲ್ಲೋ ಕೇಳ್ತಾ ಅನಿಸ್ತಾ ಇದೆಯಲ್ಲ. ಅದು ನೀವು ಕಬಡ್ಡಿ ಕ್ಯಾಪ್ಟನ್ ಬರಲಿಲ್ವಾ? ಹೌದು, ನನ್ನ ಬಗ್ಗೆ ನಿಮಗೆ ಗೊತ್ತು. ಅಂದರೆ ನೀವು ನಮ್ಮ ಹೈಸ್ಕೂಲ್ ನಲ್ಲಿ ಫ್ಯಾಷನ್ ಶೋದಲ್ಲಿ ಫಸ್ಟ್ ಬಂದು ವ್ಯಾಪಾರ ಅಲ್ಲ? ನಾನೇ ರೇವತಿ. ಅವತ್ತು ಕೂಡ ನಾವು ಹೈಸ್ಕೂಲ್ ಅಲ್ಲಿ ತುಂಬಾನೇ ಜಗಳ ಮಾಡ್ತಿದ್ದೀವಿ. ಈಗಲೂ ಈ ನಮ್ಮ ಸ್ನೇಹ ಜಗಳದಿಂದಲೇ ಆರಂಭವಾಗಿದೆ. ಸಾರಿ ಕಡೆ ರೇವತಿ, ಯಾರಂತ ಗೊತ್ತಿಲ್ಲದೆ ಬೈದು ಬಿಟ್ಟೆ. ಆವಾಗ ಬಂದೆ ಸುರುಸುತ್ತ ಜೋರ್ ಜಡಿ ಹಾಕೊಂಡು ಬರ್ತಿದ್ದಿ. ಈಗೇನೆ ಬಾರಿ ಜೋರ್ಬಿಟ್ಟಿದ್ಯಾ? ಹಾಗೆ ನಮ್ಮ ಬಾಲ್ಯದ ಸವಿ ನೆನಪುಗಳನ್ನ ನಾವು ಯಾವತ್ತಾದ್ರೂ ಮರೆಯುತ್ತುಂಟೆ? ನಾನು BA ಎಕ್ಸಾಮ್ ನಲ್ಲಿ 98% ನಲ್ಲಿ ಪಾಸ್ ಮಾಡಿ ಸೈನಿಕರ ತರಬೇತಿ ಧಾರವಾಡದಲ್ಲಿ ಪಡಿತಾ ಇದ್ದೇನೆ. ಸೈನಿಕನಾಗಬೇಕೆನ್ನುವುದೇ ನನ್ನ ಮುಂದಿನ ಗುರಿ. ನಾನೊಬ್ಬ ಸೈನಿಕನ ಮದುವೆ ಆಗ್ಬೇಕೆನ್ನುವ ನನ್ನ ಆಸೆ ಈಗ ಈಡೇರಿತು ಅಂತ ನನಗನ್ಸ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಅಂದರೆ ನಿನ್ನ ಮಾತಿನ ಅರ್ಥ ಏನು? ಈ ನಮ್ಮಿಬ್ಬರ ಪವಿತ್ರವಾದ ಸ್ನೇಹ, ಪವಿತ್ರವಾದ ಪ್ರೀತಿಯಲ್ಲಿ ಯಾಕೆ ಐ ಲವ್ ಯು ಭರತ್. ನೀವು ಹಣವಂತರು, ನಾನೊಬ್ಬ ಹೊಲದಲ್ಲಿ ದುಡಿಮೆ ಮಾಡುವ ರೈತನ ತಮ್ಮ. ನೀನು ಆಕಾಶ, ನಾನು ಭೂಮಿ, ಒಂದಕ್ಕೊಂದು ಸಂಬಂಧವಿಲ್ಲಿ. ಆಕಾಶದಿಂದ ಮಳೆ ಆದಾಗ ಮಾತ್ರ ಭೂಮಿಯಲ್ಲಿರುವ ಬೆಳೆ ಹಸಿರಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಭರತ್, ಪ್ಲೀಸ್ ಒಪ್ಕೊಳ್ಳಿ. ನೀವು ಶ್ರೀಮಂತರು ಯಾವಾಗ ಬಣ್ಣ ಬದಲಿಸಿದ್ರಂತ ಯಾರಿಗೆ ಗೊತ್ತು? ಹೆಣ್ಣಿನಲ್ಲಿ, ನೀರಿನಲ್ಲಿ, ಕುದುರೆಯಲ್ಲಿ ಬಲ್ಲವರು ಯಾರು?
ನನ್ನ ಉಸಿರಲ್ಲಿ ಉಸಿರಾಗಿ ಬೆರೆದೋಗಿದೆಯಾ ಭರತ್. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಏನಾದ್ರೂ ನಮ್ಮ ಪ್ರೀತಿಗೆ ಅಡ್ಡಿ ಅಂತಂಗಾದ್ರೆ ನಿಮ್ಗೋಸ್ಕರವಾಗಿ ನಾನು ಮನೆ ಬಿಟ್ಟು ಬರಲು ತಯಾರಾಗಿದ್ದೆ. ಹಂಗಾದ್ರ ಐ ಲವ್ ಯು ರೇವತಿ, ಐ ಲವ್ ಯು. ಈ ನಿನ್ನ ಪ್ರಿಯಕರನಿಗೆ